ಕಾರ್ಮಿಕ ಇಲಾಖೆಗೆ ಲಕ್ಷಾಂತರ ಹಣ ಅವರ ಅಭಿವೃದ್ಧಿಗಾಗಿ ಸರ್ಕಾರ ನೀಡುತ್ತಿದೆ. ಆದರೆ ಇಲ್ಲಿರುವ ಅಧಿಕಾರಿ ಏಜೆಂಟರ ಮೂಲಕ ಹಣವನ್ನ ಲಪಟಾಯಿಸುತ್ತಿದ್ದೇನೆಂದು ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ, ಕೆಲ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಬರುವಂತಹ ಸವಲತ್ತುಗಳನ್ನು ಮಧ್ಯವರ್ತಿಗಳು ಹಾಗೂ ಏಜೆಂಟರೊಂದಿಗೆ ಶಾಮೀಲಾಗಿ ಹಣವನ್ನ ದೋಚುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ವಿರುದ್ಧ ಮುಲಾಜಿಲ್ಲದೆ ಯಾರ ಒತ್ತಡಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆಂದು ಎಚ್ಚರಿಕೆ ನೀಡಿದರು. ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಸವಲತ್ತುಗಳನ್ನು ಏಜೆಂಟರಿಗೆ ಹಾಗೂ ಬಂಡವಾಳ ಶಾಹಿಗಳಿಗೆ ನೀಡುವ ಮೂಲಕ ಬಡವರಿಗೆ ಮೋಸ ಮಾಡಿದರೆ ನೀವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ನಿಮಗೆ 2 ಬಾರಿ ಎಚ್ಚರಿಕೆ ನೀಡಿದ್ದರೂ ಅದೇ ಚಾಳಿ ಮುಂದುವರೆಸುತ್ತಿರುವ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೇಲೆ ಶಾಸಕರು ಕೊನೆಯ ಎಚ್ಚರಿಕೆ ನೀಡಿದರು. ಬೇಲೂರು ತಾಲೂಕಿನ ಬಹುತೇಕ ಬಾರ್ ಮಾಲೀಕರು ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡುತ್ತಿದ್ದಾರೆ. ಇದಕ್ಕೆ ಸ್ವತಃ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಗೆಂಟೇಹಳ್ಳಿ ಬಾರ್ ಬಗ್ಗೆ ಇಲ್ಲಿನ ಅಬಕಾರಿ ಅಧಿಕಾರಿ ಪಾತ್ರವಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಬಗ್ಗೆ 10 ಬಾರಿ ತಿಳಿಸಿದರೂ ಯಾವ ಪ್ರಯೋಜನವಾಗಿಲ್ಲ. ಶೀಘ್ರವೇ ಅಧಿಕಾರಿಗಳು ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಕೇಂದ್ರದಲ್ಲಿ ಫುಡ್ ಏನ್ ಸಪ್ಲೈ ಮಾಡಿದ್ದಾರೆ, ಆ ಸಪ್ಲೈ ಮಾಡಿರೋದ್ರಲ್ಲಿ ಹುಳಗಳು ಕಂಡು ಬಂದಿದೆ. ಸರ್, ನನಗೆ ಆಲ್ರೆಡಿ ಅವ್ರಿಗೆ ಫಸ್ಟ್ ಅವ್ರಿಗೆ ಏನು ಹೇಳಿದ್ದೀನಿ ಅಂದ್ರೆ, ನೀವು ಸಾರ್ವಜನಿಕ ವಿತರಣೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರಬೇಕಾದ್ರೆ ಯಾವ ಫುಡ್ ಬರ್ತದೆ ಅಂತ ಚೆಕ್ ಮಾಡ್ಕೊಂಡು, ಇದರಲ್ಲಿ ಏನು ಅರಣ್ಯ ಇಲಾಖೆ ತಜ್ಞರು ಅಂತ ಏನಲ್ಲ, ಸ್ವಲ್ಪ ಸಾರ್ವಜನಿಕರ ಪ್ಲಾನ್ಗಳನ್ನು ತಗೊಂಡು ಅಲ್ಲಿ ಇರ್ತಕ್ಕಂಥ ರೈತರಿಗೆ ಈ ಹಾನಿಯನ್ನು ತಡೆಯೋದಕ್ಕೆ ಏನೇನು ಕ್ರಮವನ್ನು ವಹಿಸಬಹುದು, ಅಲ್ಲಿ ನಾಟಿ ವೈದ್ಯ ಪದ್ಧತಿ ಇರುತ್ತೆ ಕೆಲವು, ಆ ಥರಕ್ಕೆ ಏನಾದ್ರು ಮಾಡೋಕ್ಕೆ ಅವಕಾಶ ಇದೆಯಾ ಅಂತೇಳಿ ಆ ವ್ಯಾಪ್ತಿ ರೈತರು ಪ್ಲಸ್ ನೀವು ಒಂದು ಸರ್ವಪಕ್ಷ ಸಭೆ ಕರೆದು ಇದಕ್ಕೊಂದು ತಾಂತ್ರಿಕ ಅಂತ್ಯನ ಮಾಡಲೇಬೇಕು. ಇದು ನಮ್ಮ ಕಳಕಳಿ ಮನವಿ. ತಾವು ಇದರಲ್ಲಿ ಮುಂದುವರೆದಿರೋದು ನನಗೆ ತುಂಬಾ ಸಂತೋಷ ಆಯಿತು. ಮನೆ ಮುಂದೆ ನಡೀತಾ ಇದೆ, ಮನೆ ಮುಂದೆ ಅದೆಲ್ಲ ಗಾದಿ ಹೇಳ್ತಾರೆ, ಆ ತರ ನೈತಿಕತೆ ಯಾವ ನೈತಿಕತೆ ಇದೆಯಮ್ಮ ನಿಮಗೆ? ನಿಮ್ಗಿರ್ತಕ್ಕಂಥದ್ದು ಇಡೀ ಊರವರು ಬಂದು ನಿಂತಿರ್ತಕ್ಕಂಥ ಸಂಗತಿ ಇದೆ. ಇದರಲ್ಲಿ ಹೇಳ್ತೀನಿ ಕೇಳಿ, ಅಕ್ಷರಶಃ ನಿನ್ನ ಇನ್ವಾಲ್ವ್ಮೆಂಟ್ ಇದೆ, ನಿಮ್ಗೆ ಯಾವ ನೈತಿಕತೆ ಇಲ್ಲ. ನೀನು ಮಾತಾಡೋದು ಇವರೆಲ್ಲ ಸಮಾಜ ಸುಧಾರಕರು ಇದ್ದಿದ್ರಿಂದ ಅವರೆಲ್ಲ ಆಫೀಸರ್ಸ್ ಗಮನಕ್ಕೆ ತಂದಿರೋದ್ರಿಂದ ಅದನ್ನ ರೈಡ್ ಮಾಡೋದಕ್ಕೆ ಅವಕಾಶ ಆಯ್ತು. ಇಲ್ಲ ಅಂದಿದ್ರೆ ನೀವು ಅದನ್ನ ಬಿಡ್ತಾ ಇದ್ರಿ. ಇದರಲ್ಲಿ ನಿಮ್ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಕುಡಿಯೋದು ಯಾರು ತಪ್ಸಕ್ಕಾಗಲ್ಲ, ಆದ್ರೆ ಮನೆಗೆ ಸಪ್ಲೈ ಇದೆಯಲ್ಲ ಅದನ್ನ ಒಂದಿಷ್ಟು ಕಡಿಮೆ ಮಾಡಿದಿರ. ನಮ್ಮ ಕೇಳಮ್ಮ ಒಂದಿದೆಯನ್ನ ಮತ್ತೆ ಅದೇ ರೀತಿನಲ್ಲಿ ಇರಬೇಕು. ಅದ್ರ ಜೊತೆನಲ್ಲಿ ಮಧ್ಯಾಹ್ನಕ್ಕೇನೆ ನಿಮ್ಮ ಎಲ್ಲಾ ವಾರಗಳಲ್ಲಿ ಇದರಲ್ಲಿ ನಡೀತಾ ಇದೆ ಅಂತ ನನಗೆ ಮಾಹಿತಿ ಇದೆ. ಆಮೇಲೆ ಇನ್ನೊಂದು ಅಲ್ಲಮ್ಮ, ಫೋನ್ ಮಾಡಿ ನಮ್ಗೆ ಇದ್ ಮಾಡ್ತಾರೆ, ನೀವು CL7 ಅಂತ ರೂಮ್ಗಳು ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಇಸ್ಪಿಟ್ ಆಡಿಸ್ತೀರಾ, ಅದು ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓನರ್ ನೀನೇ ಆಡಿಸ್ತಾ ಇದೀಯ ಅಂತ ದಂಧೆ ಮಾಡೋದ್ರಿಂದ ಎಲ್ಲ ಚಟುವಟಿಕೆ ಸಂದೇಶವನ್ನ ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಿದ್ದಾರೆ. ಇಸ್ಪಿಟ್ ಆಗ್ತಾ ಇದ್ರು CL7 ಅಲ್ಲಿ, ಅದು ನೈತಿಕತೆ ಆಗ್ತಾ ಇಲ್ವಾ? ಜಗತ್ ಜಾಹೀರಾತಾಗಿದೆ. ಅಲ್ಲಿ ಹೋಗಿ ಗೆಂಡೇಲಿ ಸರ್ಕಲ್ ನಿಂತ್ಕೊಳ್ಳಿ, ಇದು ನೈತಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅವಾಗ ಹೇಳಿದೆ. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಗೊತ್ತಿತ್ತು, ಆಮೇಲೆ ಐಆರ್ ಆಫೀಸರ್ ಬಂದ್ರು ಅಂತ. ಈ ನೈತಿಕ ಸ್ಟೂಡೆಂಟ್ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನೀನ್ ಎಕ್ಸ್ಪ್ಲೈನ್ ಮಾಡು, ಸಂಬಂಧಪಟ್ಟ ನಂಬರ್ ಬರ್ಕಮ್ಮ ಅಂತ ಹೇಳಿದೆ. ಯಾರ್ಯಾರು ಕೊಟ್ಟಿದ್ಯಾ ಅಂತ ಆ ಮಾಹಿತಿ ಕೊಡು ನನಗೆ, ಗೊತ್ತಾಯ್ತಲ್ಲ. ನೀನೇನಾದ್ರು ಕೊಟ್ಟಿಲ್ಲ ಅಂತಂದ್ರೆ ನೀನು ಐಆರ್ ಆಫೀಸರ್ ಬರೆದು ಸರ್ಕಾರ ಗಮನಕ್ಕೆ ತರ್ತೀನಿ, ಇಮಿಡಿಯೇಟ್ ಸಸ್ಪೆಂಡ್ ಆಗ್ತೀಯ. ಗಮನದಲ್ಲಿ ಜೀವ ಏನು ಅದನ್ನೇ ನಂಬ್ಕೊಂಡು ಇದ್ ಮಾಡ್ದಂತ ಅಂತರ್ಗೆ ನೀನ್ ಪರಿಹಾರ ಕೊಡಲಿಲ್ಲ. ನೀನು ಕಥೆ ಪುರಾಣ ಓದ್ತಾ ಇದ್ದೀನಿ, ಈ ಕಥೆ ಪುರಾಣ ಕೇಳಕ್ಕೆ ಇದೆಲ್ಲ ಕೂತಿರೋದಲ್ಲ. ನೋಡಿ ಎಷ್ಟು ಜನ ಇನ್ನು ಆಲ್ಗಳ್ಳಿಯವರು ಬಂದಿದ್ರು, ಅಡುಗೂರವ್ರು ಬಂದಿದ್ರು, ಕ್ಯಾಪ್ಟನ್ ಕೆರೆಯವರು ಬಂದಿದ್ರು, ಈ ಸಿಟಿನವ್ರು ಬಂದಿದ್ರು. ಎಷ್ಟು ಜನ ನಿನ್ನ ಹತ್ರ ಬಂದಿದ್ದಾರೆ. ನೀನು ಪರಿಹಾರ ಸ್ಪಂದಿಸಿದೀಯಾ? ಸರ್, ಆಲ್ಗಳ್ಳಿಯವರು ಕೃಷಿ ಕಾರ್ಮಿಕರು ಸರ್, ಆಗಾಗ ಬಂದಿಲ್ಲ ಸರ್. ಆಮೇಲೆ ಸಿಟಿ ತುಂಬಾ ಇದಿದೆಯಾ ನೀನು ಸರ್ಕಾರ ಸವಲತ್ತು ಇವನು ಮಾತ್ರ ಉಪಯೋಗ 4 ಜನ ಏಜೆನ್ಸಿಗಳಿಗೆ ಕಂಬಿಟ್ಟಿದ್ದಾನೆ. ಒಬ್ಬರಿಗೂ ದುಡ್ಡು ಕೊಡೋದಿಲ್ಲ, ಒಬ್ಬರಿಗೂ. ಆಯ್ತು ರೀ, ಸರ್ಕಾರ ನಿಮ್ಗೇನಾದ್ರು ಆಯ್ತು, ಅವನು ಶಾಪ ಕೊಟ್ಟು ನಿನ್ಗೆ ಗಮನದಲ್ಲಿ ಇಟ್ಕೋ, ನೀನು ತುಂಬಾ ಆಟಾಡ್ತಾ ಇದೀಯ, ನೀನು
ಎಲ್ಲರನ್ನು ಅಲಸ್ತಾ ಇದೆಯಾ, ಇಲ್ಲ ಸರ್. ಕಣ್ಣೀರ್ ಹಾಕೊಂಡು ಹೊರಗಡೆ ಬರ್ತಾರೆ. ಯಾರ್ನೂ ಅಲ್ಲಾಡ್ಸಿಲ್ಲ ಸರ್. ಏಯ್, ಸುಮ್ಕಿರೆ, ನಾನು ಹೇಳಿರೋ ಹೆಸರು ನಿಮಗೆ. ಸರಿ ಸರ್, ಬದಲಾವಣೆ ಮಾಡ್ತೀನಿ. ನೀನು ಇವನ್ನ ನೀವು ಏನಿದೆ ಹೌದಪ್ಪ, ಒಂಚೂರು ಸಣ್ಣ ಪುಟ್ಟ ರೈತರುಗಳೇನು ಎಜುಕೇಟೆಡ್ ಇದ್ರಿ, ಕಾರ್ಮಿಕರು ಎಜುಕೇಟೆಡ್ ಆಗಿದ್ರೆ ಕಾರ್ಮಿಕರು ಕೆಲಸ ಬರ್ತಿದ್ರ ಗಾರೆ ಕೆಲಸಕ್ಕೆ. ಕಡ್ಡಾಯವಾಗಿ ಮಾಡಿರ್ತಾರೆ ಸರ್, ಡಾಕ್ಯುಮೆಂಟ್. ಆಯ್ತಪ್ಪ, ಅದನ್ನ ಮಾತ್ರ ಒಂದಿಷ್ಟು ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು ನೀನು. ಕಾರ್ಮಿಕರಿಗೆ ಹೆಲ್ಪ್ ಮಾಡು. ಕಾರ್ಮಿಕರು ಇದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಹೇಳ್ರಿ, ಅದ್ರ ಕೊಡಕ್ಕೇನಾಗುತ್ತೆ? ಅಟ್ಲೀಸ್ಟ್ ಯಾರೋ ಶ್ರೀಮಂತರು ಕೊಡ್ಬೇಡ ಕಣಯ್ಯ, ಬಡವರಿಗೆ ಕೊಡಯ್ಯ. ನೀನು ಇಷ್ಟು ಇದಾವಲ್ಲ ಅದಕ್ಕೂ ಸುಮ್ಮನೆ ನೀನು ಅಂಗನವಾಡಿಗಳು ಕಿತ್ತು ಕೆಳಗಡೆ ಒಂದು ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಜಿಲ್ಲೆನಲ್ಲಿ ಹೋಗಿ ನಾವು ಕೇಳಿದ್ರೆ CS ಹತ್ರ, ಸರ್ ಮಾಹಿತಿ ಇಲ್ಲ ಸರ್, ನಾವೇನ್ ಸರ್ ಅನುದಾನ ಕೊಡೋದು ಅಂತ ಕೇಳ್ತಾರೆ. ಕಳ್ಸಿದ್ದೀನಿ ಸರ್ ಮಾಹಿತಿ ಏನು ಮಾಹಿತಿ ಕಳಿಸ್ತೀರಾ ನೀವು? ಗ್ಯಾರೇಜ್ನಲ್ಲಿ ಒಂದು ದಿವಸ ಅಟ್ಲೀಸ್ಟ್ ಮಿನಿಮಮ್ ಒಂದು 5 ದಿನ ಇನ್ಸ್ಪೆಕ್ಷನ್ ಮಾಡಕ್ಕಾಗಲ್ರಿ? ಅರ್ಧ ದಿವಸ ಆಫೀಸಲ್ಲಿ ಇರೋ, ಅರ್ಧ ದಿವಸ ಸ್ಪಾಟ್ ಇನ್ಸ್ಪೆಕ್ಷನ್ ಬೇಕು. ಅವ್ರು ನಿಮ್ಮ ಅಂಗನವಾಡಿ ಟೀಚರ್ಸ್ಗಳು ಒಂಚೂರು ಕೆಲಸ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ, ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಬೋದು. ಮಾಡ್ತಾ ಇಲ್ಲ, ಇನ್ನು ಮುಂದೆ ಮಾಡಬೇಕು. ಸರ್ ಆಯ್ತು ಬಿಡು, ಶಿಕ್ಷಣ ಇಲಾಖೆ